ಪ್ರಪಂಚದಲ್ಲಿ ಇವತ್ತು ನೋವಿಲ್ಲದೆ ಇರುವಂತಹ ಮನುಷ್ಯನೇ ಇಲ್ಲ ಅಂತ ಅಂತಾರೆ. ಆದ್ರೆ ಪ್ರತಿ ಸತಿನೂ ನಾವು ನೋವಿಂದಾನೇ ಕಲಿಬೇಕಾ? ಕಲಿಯೋದಾದ್ರೆ ಹೇಗೆ? ನೋವಿಂದಾನೇ ನಾವು ಕಲಿಯೋದು ಹೇಗೆ? ನೋವಿಗೆ ಬೇಕಾದಷ್ಟು ಡೆಫಿನೇಷನ್ಸ್ ಇದೆ. ಫಿಸಿಕಲ್ ಪೇಯ್ನ್ ಬೇರೆ, ಮೆಂಟಲ್ ಅಗೋನಿ ಬೇರೆ, ಮಾನಸಿಕವಾದ ನೋವು ಬೇರೆ. ಈ ಫಿಸಿಕಲ್ ಪೇಯ್ನ್ ಅನ್ನೋದು ಜರ ಮೃತ್ಯು ರೋಗದ ದೇಹಕ್ಕೆ ಬಂದೇ ಬರುತ್ತೆ. ಯಾವಾಗಲೂ ದೇಹ ನೋವಿಲ್ಲದೆ ಬಾಧೆ ಇಲ್ಲದೆ ಇರೋದೇ ಇಲ್ಲ. ಒಂಥರ ಬಾಧೆ ಇಲ್ಲಪ್ಪ ಅನ್ನೋ ಹಾಗಿಲ್ಲ. ಇವಾಗ ಹಂಗೆ ಅಂದ್ಕೊಂಡ ತಕ್ಷಣ ಎಲ್ಲೋ ನೋವು. ಆದರೆ ಅದನ್ನು ಓವರ್ ಪವರ್ ಮಾಡಿ ನಾವು ಯಾವುದ್ರಲ್ಲಾದರೂ ಮನಸ್ಸು ಕೊಟ್ಟಿದ್ರೆ ಆ ನೋವು ಒಂಥರ ಮುಚ್ಕೊಂಡಿರುತ್ತೆ. ನಾವು ಬೇರೆ ಏನೂ ಕೆಲಸ ಇಲ್ಲ ಅಂದರೆ ಆ ನೋವು ಕಾಣಿಸ್ಕೊಳುತ್ತೆ. ದೇಹವೇ ನೋವು. ಬಾಡಿ ಮೀನ್ಸ್ ಪೇಯ್ನ್ ಅಂತ. ಬಾಡಿ ಮೀನ್ಸ್ ಪೇಯ್ನ್. ಇದು ನಮಗೆ ಏನೋ ಒಂದು ನೋವುಗಳಿರುತ್ತೆ, ಏನೋ ಒಂದು ಬಾಧೆ ಇರುತ್ತೆ. ಯಾಕಿರುತ್ತೆ ನಾವು ಬಾಧೆ ಅದರಲ್ಲಿ ಅಂದರೆ ನಮ್ಮ ಗಮನ ಅದಕ್ಕೆ ಸರಿಯಾಗಿ ಅದಕ್ಕೆ ಕೊಟ್ಟಿರಲ್ಲ. ನಾವು ಬಾಡಿನ ಸರಿಗೆ ನಾವು ಕೇರ್ ಮಾಡಿರಲ್ಲ. ಆಮೇಲೆ ಬಾಡಿ ಅವೇರ್ನೆಸ್ ನಮಗಿಲ್ಲ. ನೋವು ಆದಾಗಲೇ ನಮಗೆ ಅವೇರ್ನೆಸ್ ಬರೋದು. ಚೆನ್ನಾಗಿರಲ್ಲ ಅಂತಲ್ಲ, ಬಾಡಿ ಚೆನ್ನಾಗಿರೋದು ನಮಗೆ ಗೊತ್ತಿಲ್ಲ. ನೋವು ಮಾತ್ರ ಗೊತ್ತಾಗತ್ತೆ. ಯು ಬಿಕಮ್ ಅವೇರ್ ಓನ್ಲಿ ವೆನ್ ದೆರ್ ಈಸ್ ಪೇಯ್ನ್. ಯಾಕೆಂದರೆ ಬಾಡಿಗೆ ಪೇಯ್ನ್ ಬಂದು ನಮ್ಗೆ ಅದು ಹೇಳುತ್ತೆ, ನೀನು ನನ್ನನ್ನು ಕೇರ್ಲೆಸ್ ಆಗಿ ನೋಡ್ತಾ ಇದೆಯಾ, ನನ್ನ ಕಡೆ ಗಮನ ಕೊಡು, ಅಟೆನ್ಷನ್ ಕೊಡು ಅಂತ ವಾರ್ನಿಂಗ್ ಕೊಡೋಕ್ಕೆ ನೋವು ಬರೋದು. ನೋವು ನಿಮ್ಮನ್ನ ಕಾಲ್ ಅದು. ಇನ್ನಾಯಿತು, ಇನ್ನು ನಾನು ಕೇರ್ಲೆಸ್ ಮಾಡಬೇಡ, ಇವಾಗ ನಿನಗೆ ನೋವು ಬರ್ತಾ ಇರೋದು ಯಾಕೆ ಅಂದರೆ ನೀನು ಕೇರ್ಲೆಸ್ ಮಾಡಿದ್ಯಾ ಅಂತ. ನಾವು ನೋವು ಕಂಡಾಗಲೇ ನಮಗೆ ತಲೆ ಇದೆ, ಎಲ್ಲೋ ನೋವು ಆದರೆ ನನಗೆ ಕೈ ಇದೆ ಅಂತ ನಮಗೆ ಪ್ರಜ್ಞೆ ಬರುತ್ತೆ. ಬಾಡಿ ಬಗ್ಗೆ ಪ್ರಜ್ಞೆ ಬರುತ್ತೆ. ಅಷ್ಟರ ಮಟ್ಟಿಗೆ ನಾವು ದೇಹನ ಸಂಪೂರ್ಣವಾಗಿ ಮರ್ತು ಬಿಟ್ಟಿದ್ದೀವಿ. ಅದು ಪಾಸಿಟಿವ್ ಆಗಿ ಮರ್ತಿದ್ರೆ ಬೇರೆ ಥರ. ವಿತ್ ಆಲ್ ಅವೇರ್ನೆಸ್, ಇಫ್ ಯು ಫರ್ಗೆಟ್ ಯುವರ್ ಬಾಡಿ ನೋಯಿಂಗ್ಲಿ, ಅದು ಒಂಥರ, ಅದು ಡೆಲಿಜೆಂಟಾಗಿ ನಾವು ಮಾಡೋದು. ಮೈ ಮರೆತು ಅಂದಾಗ ಮೈ ಭಾವ ಅಂದರೆ ದೇಹ ಭಾವ ಬಿಟ್ಟು ಅತೀತವಾಗಿ ಹೋಗೋದು ಅಂತ, ಅದು ಬೇರೆ ಆಗುತ್ತೆ. ಇನ್ನೊಂದು ಮೈ ಮೇಲೆ ಪ್ರಜ್ಞೆನೇ ಇಲ್ಲ ಅಂತ. ಮೈ ಮೇಲೆ ಪ್ರಜ್ಞೆನೇ ಇಲ್ಲ ಅಂದರೆ ಹೌದು, ನನಗೆ ಇದು ಎಷ್ಟು ಇಂಪಾರ್ಟೆಂಟು. ನಾನು ಈ ವೆಹಿಕಲ್ನಲ್ಲಿ ನಾನು ಡ್ರೈವ್ ಮಾಡ್ತಾಯಿದ್ದೀನಿ, ಅಥವಾ ಈ ವೆಹಿಕಲ್ನ ನಾನು ಜರ್ನಿ ಮಾಡ್ತಾಯಿದ್ದೀನಿ, ಇದು ಕರೆಕ್ಟಾಗಿದೆಯಾ, ನಾನು ಡೆಸ್ಟಿನೇಷನ್ ತಲುಪೋವರೆಗೂ ಈ ಥರ ನಮಗೆ ಗಮನನೇ ಇಲ್ಲ. ಟೈಮಿಗೆ ಸರಿಯಾಗಿ ಊಟ ಮಾಡಲ್ಲ, ಟೈಮಿಗೆ ಸರಿಯಾಗಿ ನಿದ್ದೆ ಮಾಡಲ್ಲ, ಅದಕ್ಕೆ ಏನು ಆಹಾರ ಬೇಕು ನೋಡಲ್ಲ, ಅದಕ್ಕೆ ಏನು ಥರ ವ್ಯಾಯಾಮ ಬೇಕು ಗಮನಿಸಲ್ಲ. ಎಲ್ಲನೂ ನಾವು ಹಣ, ಕೀರ್ತಿ, ಹೆಸರು ಇದೇನೋ ಒಂದು ಇಟ್ಕೊಂಡ್ಬಿಟ್ಟು ಪ್ರಾಪಂಚಿಕವಾಗಿ ಅದಕ್ಕೆ ಸ್ಪರ್ಧೆನಲ್ಲಿ ಓಡ್ತಾ ಇರೋದ್ರಿಂದ ಇದನ್ನು ಮಿಸ್ಯೂಸ್ ಮಾಡ್ತಾ ಇರ್ತೀವಿ ಬಾಡಿನ. ಆ ಬಾಡಿಗೆ ಒಂದು ಲಿಮಿಟ್ ಇದೆ. ಅದಾದಮೇಲೆ ಅದೇನು ಮಾಡುತ್ತೆ, ಪೇಯ್ನ್ ಬರುತ್ತೆ. ಈ ಪೇಯ್ನ್ ಬರೋದಕ್ಕೆ ಕಾರಣ ಅದ್ರ ಬಗ್ಗೆ ನಮಗೆ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ, ಮತ್ತು ಅದನ್ನು ನಾವು ಸರಿಯಾಗಿ ಕೇರ್ ಮಾಡದೆ ಗಮನ ಕೊಡದೇ ಇರೋದ್ರಿಂದ ಹಂಗಾಗುತ್ತೆ. ಈ ಪ್ರಾರಂಭದಲ್ಲಿ ಗಮನ ಕೊಡಲ್ಲ. ಯಾಕೆ ಅಂದರೆ ಪ್ರಪಂಚದಲ್ಲಿ ಎಷ್ಟು ಸುಂದರವಾದದ್ದು, ಮಾಯೆಯಲ್ಲಿ ಎಷ್ಟು ಸುಂದರವಾದದ್ದನ್ನು ನಮ್ಮ ಇಂದ್ರಿಯಗಳು ಆಕರ್ಷಿತವಾಗತ್ತೆ ಅಂತಂದರೆ, ನಮ್ಮ ಮನಸ್ಸು ಇಂದ್ರಿಯಗಳನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡು ಅದನ್ನು ಮಿಸ್ಯೂಸ್ ಮಾಡ್ತಾ ಇರುತ್ತೆ. ನಮ್ಮ ಮನಸ್ಸೇ ನಮ್ಮ ಇಂದ್ರಿಯಗಳನ್ನು ಮಿಸ್ಯೂಸ್ ಮಾಡಿ ನಮ್ಮ ಒಂದು ಲಿಮಿಟ್ ದಾಟೋ ಮೇಲೆ ಅದು ಸ್ಟಾಪ್ ಮಾಡುತ್ತೆ, ನೋವು ಕೊಡುತ್ತೆ, ಬಾಧೆ ಕೊಡುತ್ತೆ. ಇನ್ನೂ ಮಾಡದೇ ಇದ್ದರೆ ಕೆಲಸನೇ ನಿಲ್ಲಿಸ್ಬಿಡುತ್ತೆ, ಸ್ಟ್ರೈಕ್ ಮಾಡುತ್ತೆ. ಆಮೇಲೆ ಮನಸ್ಸಿಗೆ ಇದೆಲ್ಲ ಆದಾಗ ಸ್ವಲ್ಪ ಸೀರಿಯಸ್ನೆಸ್ ಬರುತ್ತೆ. ಹೌದಲ್ವಾ, ನಾನು ಇಷ್ಟು ಉಪಯೋಗಿಸ್ಕೊಂಡೆ ನೋಡೇ ಇಲ್ಲ ಅಂತ. ನೋವು ಫಸ್ಟು ಬರೆಸ್ಕೊಳ್ಳೋದು ಅಲ್ಲ, ಅದು ಅಜ್ಞಾನದಿಂದ ನೋವು ಬರೋಕ್ಕೆ ಏನೇನು ಮಾಡಬೇಕೋ ಫಸ್ಟ್ ಹಾಫ್ ಮಾಡ್ತೀವಿ. ನೋವು ಸುಮ್ಮನೆ ಬರಲ್ಲ. ನಾವು ನಡ್ಕೊಳ್ಳೋದು ಹೇಗೆ, ಚಿಕ್ಕಂದಿನಿಂದ ನಮ್ಮ ಹ್ಯಾಬಿಟ್ಗಳು, ನಮ್ಮ ಬೆಳೆಸ್ಕೊಂಬಂದಿರೋ ರೀತಿ, ನಮ್ಮ ಯೋಚನೆ ಮಾಡೋ ರೀತಿ ಎಲ್ಲ ಸರಿಯಾಗಿ ಡಿಸಿಪ್ಲಿನ್ ಇಲ್ಲದೆ ಇದ್ದರೆ, ಔಟರ್ ಆ್ಯಂಡ್ ಇನ್ನರ್ ಡಿಸಿಪ್ಲಿನು, ನೋವು ಬಂದೇ ಬರುತ್ತೆ. ಆದರೆ ಇನ್ನರ್ ಡಿಸಿಪ್ಲಿನ್, ಔಟರ್ ಡಿಸಿಪ್ಲಿನ್ ತಗೊಳ್ಳೋಷ್ಟು ವ್ಯವಧಾನ ಇಲ್ಲ ಮನುಷ್ಯನಿಗೆ. ಪ್ರಪಂಚ ಅಷ್ಟು ಆಕರ್ಷಣೀಯವಾಗಿದೆ.
ಇಂದ್ರಿಯಗಳು ಅಷ್ಟು ರೆಡಿ ಇರುತ್ತೆ, ಯಂಗ್ ಅಂತಾರೆ. ಆ ಥರ ಒಂದು ವೈಟಾಲಿಟಿ ಎಷ್ಟಿರುತ್ತೆ ಅಂದರೆ ಬಾಡಿಗೆ ಇನ್ನೇನೂ ಬೇಡ, ಎಂಜಾಯ್ ಮಾಡೋದು ಬೇಕು. ಕಣ್ಣು ನೋಡೋದು, ಕಿವಿ ಕೇಳೋದು, ಮೂಸೋದು, ಮುಟ್ಟೋದು ಎಲ್ಲ ಒಂಥರ ಪ್ರಪಂಚ ಎಲ್ಲ ಮೂಸಿಬಿಡ್ಬೇಕು, ಮುಟ್ಬಿಡ್ಬೇಕು, ನೋಡಿಬಿಡ್ಬೇಕು ಅಂತ ನಾವು ನಮ್ಮ ಇಂದ್ರಿಯದ ಒಂದು ಕೆಪಾಸಿಟಿ ಮೇಲೆ ಗಮನನೇ ಇಲ್ಲದೆ ಉಪಯೋಗಿಸಿರ್ತೀವಲ್ಲ, ಅದು ಎಲ್ಲರೂ ಮಾಡಿರ್ತಾರೆ. ಒಂದು ಏಜಲ್ಲಿ ವಿಸ್ಡಮ್ ಕಮ್ಮಿ, ವೈಟಾಲಿಟಿ ಜಾಸ್ತಿ. ಆಮೇಲೆ ಅದು ಏಟು ಬಿದ್ದಾಗ ವಿಸ್ಡಮ್ ಕೆಲಸ ಮಾಡೋದು, ನಾನು ಹೋಗಿದ್ದ ದಾರಿ ಸರಿ ಇಲ್ಲ, ನಂಗೆ ಇವಾಗ ಕಣ್ಣು ಕಾಣ್ತಲ್ಲ, ಕಿವಿ ಕೇಳಿಸಲ್ಲ, ಬೇಗ ಹೀಗೆಲ್ಲ ಆಗ್ತಾಯಿದೆ, ನನಗೆ ನೋವು ಶುರು ಆಯಿತು. ಬಾಧೆ ಶುರು ಆದಮೇಲೆ ನಮಗೆ ವಿವೇಕ ಮೂಡೋಕ್ಕೆ ಶುರು ಆಗುತ್ತೆ. ಓಹೋ, ನಾನು ಇವಾಗ ಏನಾದ್ರು ಮಾಡಬೇಕು ಅಂತ. ಅದರಲ್ಲೂ ಕೂಡ 90 ಜನದಲ್ಲಿ 500 ಜನದಲ್ಲಿ ಒಂದು 90 ಜನ ನೋವು ಬಂದ್ರೂ ಕೇರ್ ಮಾಡಲ್ಲ. ಯಾಕೆಂದರೆ ಅಷ್ಟು ಇಂಡಲ್ಜ್ ಆಗಿಬಿಟ್ಟಿರ್ತಾರೆ. ಆ ಒಂದೊಂದು ಇಂದ್ರಿಯ ಹಾಳಾಗೋವರೆಗೂ, ಆ ಇಂದ್ರಿಯಗಳಿಂದ ಆ ಒಂದೊಂದು ಭಾಗ ಏನು ಕೆಲಸ ಮಾಡ್ತಾರೆ, ಫಂಕ್ಷನ್ ಸ್ಟಾಪ್ ಆಗೋವರೆಗೂ, ಡಾಕ್ಟ್ರು ಇನ್ನಾಗಲ್ಲ, ನೀವು ಸಾಯ್ತೀರ, ಇದು ಬಿಟ್ಟು ಅಂತ ಹೇಳಿ ಲಂಗ್ಸ್ ಹಾಳಾಗಿ ಹೋಗಿದೆ, ಕಿಡ್ನಿ ಹಾಳಾಗಿ ಹೋಗಿದೆ ಅಂತ ಹೇಳೋವರೆಗೂ ನಾವು ಬಿಡೋದೇ ಇಲ್ಲ. ಅಷ್ಟು ಇನ್ವಾಲ್ವ್ ಆಗೈತೆ. ಇಷ್ಟಕ್ಕೂ ಅಜ್ಞಾನನೇ ಕಾರಣ. ನೋವನ್ನು ಬರೆಸ್ಕೊಳ್ಳೋಕ್ಕೆ, ಪ್ರಪಂಚದಲ್ಲಿ ಹುಟ್ಟಿದ್ದು ನೋವು ಅನುಭವಿಸೋಕ್ಕಲ್ಲ, ಆದರೆ ನಾವು ಮಾಡೋದು ಹಾಗೆ. ಆದರೆ ಇದು ರಿಯಲೈಸ್ ಆದ ತಕ್ಷಣ ನಾವು ನೋವನ್ನು ಮೀರಿ ಹೋಗ್ಬೋದು. ಈ ಸಾಮಾನ್ಯವಾಗಿ ಒಂದು ಯಾವುದಾದ್ರೂ ಏಜ್ ಗ್ರೂಪ್ ಮಾತಾಡ್ತಿರ್ಬೇಕಾದ್ರೆ ನಾವು ಬಹಳಷ್ಟು ಸತಿ ಕೇಳಿದ್ದೀವಿ, ನಾನು ಕಿವಿಯಾರ ಏನಂತಂದರೆ, ನನ್ನ ದೇಹ ನನ್ನ ಮಾತೇ ಕೇಳಲ್ಲಪ್ಪ ಅಂತ ಹೇಳ್ತಾ ಇರ್ತಾರೆ. ಈ ದೇಹ ನಾವಾಡುವಂತಹ ಮಾತನ್ನು ಕೇಳೋ ಥರ ಮಾಡ್ಕೊಳ್ಳೋದು ಹೇಗೆ? ಅಥವಾ ದೇಹದ ಮಾತು ನಾವು ಕೇಳಬೇಕು ಅಂತ ಅಂತೀವಿ ಬಹಳಷ್ಟು ಸತಿ, ಅದು ಹೇಗೆ? ಮಾಸ್ಟರಿ ಓವರ್ ದಿ ಮೈಂಡ್ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಮನಸ್ಸಿನಲ್ಲಿ ಗಲಾಟೆ ಇರುತ್ತೆ ಅಲ್ಲಿವರೆಗೂ ನಾವು ಮನಸ್ಸಿಗೆ ದಾಸ ಅಂತಲೇ. ಮನಸ್ಸು ಸೈಲೆಂಟ್ ಆದಾಗ ನಾವು ಅದಕ್ಕೆ ಯಜಮಾನ. ಮನಸ್ಸನ್ನು ಸೈಲೆಂಟ್ ಮಾಡಿದ್ರೆ ತಾನೇ ಏನಾದರೂ ಕೇಳಿಸೋದು. ಮನಸ್ಸು ದೇಹದ ಮಾತು ಪಿಸು ಮಾತು, ಅಂದರೆ ಅದರಲ್ಲಿ ವರ್ಡ್ಸ್ ಇರಲ್ಲ, ಪದಗಳಿರಲ್ಲ, ಒಂದು ಪವರ್ ಅದು ನಮಗೆ ಏನೋ ಒಂದು ಹೇಳುತ್ತೆ. ಸ್ವಲ್ಪ ನಾವು ಎಚ್ಚರವಾಗಿದ್ದರೆ ನಮಗೆ ಅರಿವಾಗುತ್ತೆ. ಅದು ಒಂದು ಆನಂದ ಕೊಟ್ಟು ಪ್ಲೆಸೆಂಟ್ ಫೀಲಿಂಗ್ ಕೊಡುತ್ತೆ, ಅಥವಾ ಒಂದು ನೋವು ಕೊಡುತ್ತೆ, ಒಂದು ಬಾಧೆ ಕೊಡುತ್ತೆ, ಒಂದು ಪಿಂಚ್ ಮಾಡುತ್ತೆ, ಅಥವಾ ಎಲ್ಲೋ ಚುಚ್ಚುತ್ತೆ. ಅದ್ರ ಭಾಷೆನೇ ಬೇರೆ. ದೇಹ ಏನೋ ಒಂದು ಹೇಳುತ್ತೆ ನಮಗೆ. ಅದರಲ್ಲಿ ಕನ್ನಡ ಸಂಸ್ಕೃತ ಅಂತ ಭಾಷೆ ಇಲ್ಲ. ಸೈಲೆಂಟ್ಲಿ ನಮಗೆ ಅದನ್ನು ರಿಸೀವ್ ಮಾಡುವಂತಹ ಮನಸ್ಸು ಯಾವಾಗಿರುತ್ತೆ ಅಂದರೆ ಸೈಲೆಂಟ್ ಆಗಿದ್ದಾಗ. ಗಲಾಟೆ ಮನಸ್ಸು ನಮ್ಮ ಆಂತರ್ಯವನ್ನು ಕೇಳಿಸ್ಕೊಳ್ಳೋದಿಲ್ಲ. ದೇಹ ನೋಡೋಕ್ಕೆ ಹೊರಗಡೆ ಕಾಣಿಸ್ತಾ ಇದ್ರು, ಅದರ ಮಾತು ಆಂತರ್ಯ. ಬಾಡಿದು ಇನ್ಸ್ಟಿಂಕ್ಟ್ಸು ವೆರಿ ಡೀಪ್. ಬಾಡಿದು ರೆಸಿಪ್ರೊಕೇಷನ್ ಈಸ್ ವೆರಿ ಡೀಪ್. ಬಾಡಿನ ಪ್ರತಿಯೊಂದು ಸೆಲ್ಲನ್ನು ಕಂಟ್ರೋಲ್ ಮಾಡ್ತಿರೋ ಶಕ್ತಿ ವೆರಿ ಡೀಪ್. ಉಸಿರಾಟ ಬಾಡಿನಲ್ಲಿ ನಡೀತಾ ಇದ್ದರೆ ಅದನ್ನು ಕಂಟ್ರೋಲ್ ಮಾಡ್ತಿರೋ ಶಕ್ತಿ ವೆರಿ ಡೀಪ್. ಒಂದು ಲೈಫ್ ಫೋರ್ಸ್ ಇದೆ ಒಳಗಡೆ, ಅದನ್ನು ಪ್ರಾಣ ಅಂತಾರೆ. ಪ್ರಾಣಕ್ಕೂ ಮಿಗಿಲಾದದ್ದೊಂದು ಜೀವ ಇದೆ. ಜೀವಕೋಶ ನಮ್ಮ ದೇಹ, ಫುಲ್ಲು ದೇಹ, ಒಂದು ಇಡೀ ಪ್ರತಿಯೊಂದು ಸೆಲ್ಲು ಕೂಡ ಪರಿಪೂರ್ಣ. ಸುಮ್ಮನೆ ನೋಡೋದಕ್ಕೆ ಹಾಗೆ ಕಾಣ್ತಾ ಇದ್ರು ಹೊರಗಡೆ, ಬಾಡಿ ಹೊರಗಡೆ ಇದ್ರೂ ಅದರದ್ದು ಕಾರ್ಯಾಚರಣೆ ಎಲ್ಲನೂ ಒಳಗಡೆಯಿಂದ ನಡೀತಾ ಇದೆ. ಮನಸ್ಸು ಮೇಲೆ ನಾವು ಡಿಪೆಂಡ್ ಆಗದೆ ಇದ್ರೂ ಬಾಡಿ ಮೇಲೆ ನಾವು ಪೂರ್ತಿಯಾಗಿ ವಿಶ್ವಾಸದಲ್ಲಿ ನಂಬಬಹುದು. ಮನಸ್ಸು ಗಾಳಿಗೋಪುರದ ಥರ, ಗಾಳಿನಲ್ಲಿ ಆಡ್ತಾ ಇರೋದು. ನಾವು ಇದೇ ಇದ್ದರೆ ಇದೇ, ಇಲ್ಲ ಅಂದರೆ ಇಲ್ಲ. ಆದರೆ ಬಾಡಿ ನಾವು ಸಾಯೋವರೆಗೂ, ನಮ್ಮನ್ನು ಎಲ್ಲಿಗೆ ತಲುಪಿಸ್ಬೇಕು ಅಲ್ಲಿವರೆಗೂ ಬಾಡಿ ನಮ್ಮ ಜೊತೆ ಇರುತ್ತೆ. ಬಾಡಿ ನಮ್ಮನ್ನು ನಿಲ್ಲಿಸ್ಕೊಂಡಿದೆ, ಹಿಡ್ಕೊಂಡಿದೆ. ಬಾಡಿ ಒಂದು ವೆಹಿಕಲ್ ಥರ ಹಿಡ್ಕೊಂಡಿದೆ. ಬಾಡಿ ಒಳಗೆ ನಾವು ಇದ್ದೀವಿ. ಇದು ಎಕ್ಸಿಸ್ಟೆನ್ಷಿಯಲ್ ರಿಯಾಲಿಟಿ. ಬಾಡಿ ಒಂದು ದೇವಸ್ಥಾನ, ಒಂದು ರಥ, ಒಂದು ಹೋಮಕುಂಡ, ಏನು ಬೇಕಾದರೂ ಹೇಳ್ಬೋದು. ಇದು ಒಂದು ದೊಡ್ಡ ಕೆಮಿಸ್ಟ್ರಿ ಒಳಗಡೆ, ರಸಾಯನ
ಶಾಸ್ತ್ರವೇ ಇದೆ ಒಳಗಡೆ ಒಂದು ದೊಡ್ಡ ಫಾರ್ಮಸಿನೇ ಇದೆ. ಅಂಥ ಕೆಮಿಕಲ್ಸು ಒಳಗಡೆ ಪ್ರೊಡ್ಯೂಸ್ ಆಗುತ್ತೆ, ಅಂಥ ಎನ್ಸೈಮ್ಸ್ ಪ್ರೊಡ್ಯೂಸ್ ಆಗುತ್ತೆ, ಅಂತಹ ಒಂದು ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಏನೇನಿಲ್ಲ, ದೊಡ್ಡ ಕಾರ್ಯಾಗಾರ ಬಾಡಿ ಅನ್ನೋದು. ಅದು ಸಾಮಾನ್ಯವಾದ ಅನಾಟಮಿ ಫಿಸಿಯಾಲಜಿ ಇಂದ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದರಿಂದ ಬಾಡಿ ಲ್ಯಾಂಗ್ವೇಜ್ ಅಂತಂದರೆ ನೀವು ಹೇಗೆ ಪಾಶ್ಚರ್ ಕೊಡ್ತೀರಾ, ಯಾವ ರೀತಿ ಪೋಸ್ ಕೊಡ್ತೀರಾ, ಗೆಸ್ಚರು, ಅದಷ್ಟೇ ಅಲ್ಲ, ನಿಮ್ಮ ಒಳಗಿರುವಂತಹ ರಸವತ್ತಾದ ಭಾವನೆಗಳು, ಯಾವ್ಯಾವ ರೀತಿ ಎಮೋಷನ್ಸು, ಯಾವ್ಯಾವ ರೀತಿ ಆಲೋಚನೆಗಳು, ನಿಮ್ಮ ಇಂಟೆನ್ಷನ್ಸು ಎಲ್ಲ ಇರುತ್ತೆ ಬಾಡಿ ಅಂದರೆ. ಅದಕ್ಕೆ ಬಾಡಿಗೆ ಚೆನ್ನಾಗಿ ಗೊತ್ತು ಈ ಮನಸ್ಸನ್ನು ಯಾವ ರೀತಿ ಹತೋಟಿಲಿ ತರೋದು ಅಂತ. ಯಾವಾಗ ನಮಗೆ ಅದು ಹತೋಟಿಗೆ ಬರುತ್ತೆ, ನಾವು ಅದಕ್ಕೆ ಅವಕಾಶ ಕೊಟ್ಟಾಗ. ನಾವು ಅಲೋನೇ ಮಾಡಲ್ಲ, ಬಾಡಿನ ಕೇರ್ಲೆಸ್ ಆಗಿ ಬಿಟ್ಟಿದ್ದೀವಿ, ನಾವು ಅಲೋನೇ ಮಾಡಲ್ಲ, ಅದ್ರದ್ದು ಡೆಪ್ತೇ ಗೊತ್ತಿಲ್ಲ. ಅದು ಅಭ್ಯಾಸದ ಮೇಲೆ ಅದನ್ನು ಹಾಕಿದ್ದೀವಿ. ಅಭ್ಯಾಸಕ್ಕೆ ಕೊಟ್ಟು ನಾನು ಹೇಳ್ದಂಗೆ ಕೇಳು ಅಂತ. ಅಹಂಕಾರದ ಬಗ್ಗೆ, ಅಹಂಕಾರ ಮಾತು ಕೇಳ್ತಾ ಇರೋದು, ಬಾಡಿ ನಿಮ್ಮ ಮಾತು ಕೇಳ್ತಾ ಇದೆ. ಹೇಗೆ ಕೇಳ್ತಾ ಇದೆ ಅಂದರೆ ಅದ್ರದ್ದು ಏನು ನಿಮಗೆ ಗೊತ್ತೇ ಇಲ್ಲ. ನಿಮ್ಗೆ ಹೆಂಗೆ ಬೇಕೋ ಅದನ್ನು ಮಿಸ್ಯೂಸ್ ಮಾಡೋದ್ರಿಂದ ಬಾಡಿ ನಿಮ್ಮ ಮಾತು ಕೇಳ್ತಾ ಇದೆ. ಅಂದರೆ ನಿಮ್ಮ ಅಹಂಕಾರದ ಮಾತು ಕೇಳ್ತಾ ಇದೆ, ನಿಮ್ಮ ಅಹಂಕಾರದ ಮನಸ್ಸಿನ ಮಾತು ಕೇಳ್ತಾ ಇದೆ. ಒಂದು ಸಂಕುಚಿತ ಮನಸ್ಸು ನಿಮ್ಮ ಬಾಡಿನ ಹೇಗೆ ಬೇಕೋ ಹಾಗೆ ಆಳ್ತಾ ಇದೆ. ಪ್ರಪಂಚದ ಆಸೆಗಳನ್ನು ತೀರಿಸ್ಕೊಳ್ಳೋಕ್ಕೆ ಬಳಸ್ಕೋತಾ ಇದೆ ದೇಹನ. ಇದು ಸತ್ಯ. ಇದರಿಂದ ನಮಗೆ ದೇಹ ಏನು ಅಂತಲೇ ನಮಗೆ ಗೊತ್ತಿಲ್ಲ. ಹುಟ್ಟಿದ್ದೀವಿ, ಇದೆ, ಅದು ಬೆಳೀತಾ ಇದೆ, ಒಂದಿನ ಸತ್ತೋಗುತ್ತೆ. ಇಷ್ಟೇ ಇದಕ್ಕೆ ನಮ್ಮ ದೇಹದ ಬಗ್ಗೆ ಗೊತ್ತಿರೋದು ನಮಗೆ. ಬರ್ತಿದೆ, ಬೆಳೀತಾ ಹೋಗುತ್ತೆ, ಆಮೇಲೆ ಡೆತ್ ಇದೆ ಅಂತ. ಬರ್ತ್ ಆ್ಯಂಡ್ ಡೆತ್ ಮಧ್ಯೆ ನೋಡಿದಾಗ ಬಾಡಿ ಇಷ್ಟೇ ಕಾಣೋದು. ಆದರೆ ಬರ್ತ್ ಡೆತ್ ಮಧ್ಯ ಲೈಫ್ ಅಂತ ಹೇಳ್ತೀವಲ್ಲ, ಲೈಫ್ ಸ್ಪ್ಯಾನ್ ಅಲ್ಲ. ಆ ಲೈಫ್ ಏನಿದೆ ತಿಳ್ಕೊಳ್ಬೇಕಾದ್ರೆ ಬಾಡಿನ ಡೈಸೆಕ್ಟ್ ಮಾಡಿ ಒಳಗಡೆ ಹೋಗಬೇಕು. ಲೇಯರ್ ಬೈ ಲೇಯರ್ ಪೆನೆಟ್ರೇಟ್ ಆಗಬೇಕು. ಆ ಒಳಗಡೆ ನಮ್ಮ ಮನಸ್ಸು ಹೋಗೋದಿಲ್ಲ. ಮನಸ್ಸು ಕೇವಲ ಕಣ್ಣು ಒಂದು ಕೆಲಸ ಮಾಡಿದ್ರೆ ಅಷ್ಟೇ ಮನಸ್ಸು ತಗೊಳ್ಳೋದು. ಕಣ್ಣಿಗೆ ಇನ್ನೂ ಏನೋ ನೋಡೋದು ಗೊತ್ತಿದೆ ಅಂತ ಮನಸ್ಸಿಗೆ ಗೊತ್ತೇ ಇಲ್ಲ. ನಮ್ಮ ಸಂಕುಚಿತವಾದ ಮನಸ್ಸಿಗೆ, ಮೂಗಿಗೆ ಒಳಗಡೆ ಒಂದು ಸುವಾಸನೆ ಇದೆ ಅನ್ನೋದು ಈ ಮನಸ್ಸಿಗೆ ಗೊತ್ತೇ ಇಲ್ಲ. ನಮ್ಮ ಮನಸ್ಸಿಗೆ ಪಂಚೇಂದ್ರಿಯಗಳ, ಆ ಒಂದು ಪಂಚ ತನ್ಮಾತ್ರೆಗಳ, ಒಂದು ಪಂಚರಸಗಳ, ಪಂಚಕೋಶಗಳ ಪಂಚೀಕರಣದ ಬಗ್ಗೆ ನಮ್ಮ ಮನಸ್ಸಿಗೆ ಏನೂ ಗೊತ್ತಿಲ್ಲ. ಅದು ಬರೀ ಒಂದು ಖಾಲಿ, ನಾವು ಏನು ಹೇಳಿದ್ರೆ ಅದು ಕೇಳುತ್ತೆ. ಆ ಥರ ಅಹಂಕಾರದಲ್ಲಿ ನಾವೇ ಎಲ್ಲ ಅಂತ ಅಂದ್ಕೊಂಡು ನಮಗೇನು ಬೇಕೋ ಅದನ್ನು ಮಾಡ್ತಾ ಇದ್ದೀವಿ. ದಾಸ ಆಗಿದೆ ನಮ್ಮ ಬಾಡಿ ನಮ್ಮ ಮನಸ್ಸಿಗೆ. ಅದರಿಂದ ನಮಗೇನು ಕೇಳೋಕ್ಕಾಗ್ತಿಲ್ಲ. ಇವಾಗ ನಮ್ಮ ಅಹಂಕಾರದ ಮಾತು ನಾವು ಕೇಳಬೇಕಾ, ಒಳಗಡೆ ಇರುವಂತಹ ಒಂದು ಶಕ್ತಿ ಅಥವಾ ಪರಮಾತ್ಮ ಅಥವಾ ಅಂತರ್ಯಾಮಿ ಅಥವಾ ಗುರು ಅಥವಾ ನನ್ನ ನಿಜವಾದ ಸ್ವರೂಪ, ನನ್ನ ನಿಜವಾದ ಒರಿಜಿನಲ್ ಜೆನ್ಯೂನ್ ನನ್ನ ಒಂದು ವಾಯ್ಸ್ನ ಕೇಳಬೇಕಾ, ಅಥವಾ ಕಲ್ಟಿವೇಟೆಡ್ ನನಗೇನು ಬೇಕೋ ಅದನ್ನು ಹೇಳಿ ನನಗೇನು ಬೇಕೋ ಮಾಡಿಸ್ಕೊಂಡು ಅದರ ಒಂದು ಪರಿಣಾಮವನ್ನು ದೇಹದಿಂದ ಅನುಭವಿಸ್ಬೇಕಾ? ಈ ಪ್ರಶ್ನೆಯನ್ನು ಕೇಳ್ಕೋಬೇಕಾಗತ್ತೆ. ಅದರಿಂದ ಬಾಡಿ ಮಾತು ಕೇಳೋದು ಅಂದರೆ ಮೆಡಿಟೇಷನ್ನಲ್ಲಿ ಫಸ್ಟು ದೇಹನ ಮನಸ್ಸಿಂದ ಬೇರೆ ಮಾಡಬೇಕು. ಮನಸ್ಸನ್ನು ತನ್ಪಾಡಕ್ಕೆ ತಾನು ಬಿಟ್ಬಿಡಬೇಕು. ದೇಹನ ನಮಗೆ ಒಲಿಸ್ಕೋಬೇಕು. ದೇಹ ನಮ್ಮ ಹತ್ರ ಹೇಳುತ್ತೆ, ಎಲ್ಲ ಏನೇನು ಬೇಕು ಅಂತ ಹೇಳುತ್ತೆ, ಯಾವ ಥರ ನಡ್ಕೋಬೇಕು ಅಂತ ಹೇಳುತ್ತೆ, ಏನು ಅದಕ್ಕೆ ಬೇಕು ಅಂತ ಹೇಳುತ್ತೆ. ನಮ್ಗೆ ಆವಾಗ ದೇಹದ ಜೊತೆ ಒಂದು ನಿಕಟವಾದ ಸಂಪರ್ಕ ಬರುತ್ತೆ. ಅದೇ ಬ್ರಿಂಗಿಂಗ್ ಸ್ಪಿರಿಟ್ ಟು ದಿ ಬಾಡಿ. ಯು ಬಿಕಮ್ ದಿ ಸ್ಪಿರಿಟ್. ಅಂದರೆ ಬ್ರಿಂಗಿಂಗ್ ಸೋಲ್ ಆ್ಯಂಡ್ ಬಾಡಿ ಟುಗೆದರ್. ಅಹಂಕಾರನ ಬಿಟ್ಟು ಕೂತ್ಕೊಂಡಾಗ ಸೋಲ್ ಆ್ಯಂಡ್ ಬಾಡಿ ಕಮ್ಸ್ ಟುಗೆದರ್. ದೆನ್ ದ ಸೋಲ್ ಸ್ಪೀಕ್ಸ್ ಥ್ರೂ ದಿ ಬಾಡಿ. ದೆನ್ ಯುವರ್ ಟೋಟಲ್ ಒರಿಜಿನಲ್ ಸೆಲ್ಫ್ ಸ್ಪೀಕ್ಸ್ ಫ್ರಮ್ ದಿ ಬಾಡಿ. ಅದು ಹೇಳುತ್ತೆ, ನಿನ್ನ ಆನಂದ ಬೇಕಾ, ಅಥವಾ ನಿನಗೆ ಬರೀ ಸುಖ ಸಾಕಾ, ನಿನಗೆ ಸಂತೋಷ ಬೇಕಾ, ಅಥವಾ ನಿನಗೆ ಬರೀ ಒಂದು ಹೊರಗಡೆ ಆ ಸಂತೋಷ ಬೇಕಾ, ಅಥವಾ ನಿನಗೆ ಒಂದು ಮನಸ್ಸಿಗೆ ಶಾಂತಿ ಬೇಕಾ, ನಿನ್ನ ಬುದ್ಧಿನಲ್ಲಿ ಬುದ್ಧಿಶಕ್ತಿ ನಿನಗೆ ಬೇಕಾ, ಅಥವಾ ನಿನಗೆ ಪ್ರಜ್ಞೆ ಬೇಕಾ, ಇದೆಲ್ಲ ನಮಗೆ ಗೊತ್ತಾಗುತ್ತೆ. ನನಗೇನು ಬೇಕು ಅಂತ ನನಗೆ ಗೊತ್ತಾಗುತ್ತೆ. ಎಲ್ಲವನ್ನೂ ನಾವು ಡಿರೈವ್ ಮಾಡ್ಕೋಬೋದು. ಅದಕ್ಕೆ ಅದು ಮಾತಾಡೋದು ಕಲಿಬೇಕಾದ್ರೆ ಮೆಡಿಟೇಷನ್ ಕಲೀಲೇಬೇಕು. ಅದಕ್ಕೆ ಇನ್ನರ್ ವಾಯ್ಸ್ ಕೇಳೋದು, ಅಟ್ಯೂನ್ ವಿತ್ ಇನ್ನರ್ ವಾಯ್ಸ್ ಅಂತ ಹೇಳ್ತಾರೆ. ಖಂಡಿತ ಸಾಧ್ಯ ಇದೆ.
ಇವತ್ತು ವಾಕಿಂಗ್ ಒಂದು ಟ್ರೆಂಡ್ ಆಗಿದೆ. ಇಲ್ಲಿ ನೋಡಿದ್ರು ವಾಕಿಂಗ್ ಹೋಗಿದ್ದೆ ಬೆಳಗ್ಗೆ, ವಾಕಿಂಗ್ ಹೋದಾಗ ತಂದೆ, ವಾಕಿಂಗ್ ಹೋದಾಗ ತಂದೆ ಅಂತ. ಆದ್ರೆ ಬಹಳಷ್ಟು ಜನಕ್ಕೆ ಒಂದು ಪ್ರಾಬ್ಲಮ್ ಏನಂದ್ರೆ ಸ್ವಲ್ಪ ದೂರ ನಡೀತಿದ್ದ ಹಾಗೆ ಅವರ ಸ್ಟ್ಯಾಮಿನಾ ಕಮ್ಮಿ ಆಗೋಗ್ತಾ ಇದೆ. ವಾಕಿಂಗ್ ನಲ್ಲಿ ಸ್ಟ್ಯಾಮಿನಾನ ಹೇಗೆ ಕಾಪಾಡ್ಕೊಳ್ಬೇಕು ಅಮ್ಮ ಇವತ್ತ? ವಾಕಿಂಗ್ ಇದು ಒಂದು ಸ್ಟೈಲ್ಗಾಗಲಿ ಅಥವಾ ಒಂದು ಎಕ್ಸಸೈಸ್ ಆಗಲಿ ಅಂತಲ್ಲ. ಬಾಡಿ ನಮ್ಮ ಜಾಯಿಂಟ್ಸ್ ಎಲ್ಲ ಲೂಸ್ ಆಗೋಕ್ಕೆ, ಫ್ಲೆಕ್ಸಿಬಲ್ ಆಗೋಕ್ಕೆ, ಒಂದು ಅದಕ್ಕೆ ಮೋಟಿವೇಶನ್ಗೆ ಬೆಳಗ್ಗೆ ಎದ್ದು ವಾಕ್ ಮಾಡಲೇಬೇಕು, ಕೈಕಾಲು ಆಡಿಸ್ಬೇಕು. ನಾವು ಬೆಳಗ್ಗೆಯಿಂದ ವಾಕಿಂಗ್ನಲ್ಲಿ ಸರಿಯಾಗಿ ಕೈ ಬೀಸ್ಕೊಂಡು ಕಾಲು ಕರೆಕ್ಟಾಗಿ ಒಂದು ಪಾಶ್ಚರ್ನ ಮಾಡಿಕೊಂಡು ನಾವು ವಾಕ್ ಮಾಡಿದಾಗ ಇಡೀ ದಿವಸ ನಮಗೆ ಅದು ಸ್ಟ್ಯಾಮಿನಾ ಬಿಲ್ಡಪ್ ಆಗುತ್ತದೆ. ಒಂದಿನ ಯಾವ ಥರ ಮಾಡಿಬಿಡೋದ ವಾಕಿಂಗ್ಗೆ ಅಂತ ಎಲ್ಲರೂ ಶೂಸ್ ಕೊಂಡ್ಕೊಳ್ತಾರೆ. ನಾವು ವಾಕಿಂಗ್ ಹೋಗಬೇಕು ಅಂತ ಹೇಳಿ ಶೂಸ್ ಕೊಂಡ್ಕೊಂಡು ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಅದು ಕಾರಲ್ಲಿ ಅಷ್ಟು ದೂರ ಹೋಗಿ ಕಾರ್ ನಿಲ್ಲಿಸ್ಬಿಟ್ಟು ವಾಕ್ ಮಾಡಿ ಅಲ್ಲೆಲ್ಲ ಹೋಗಿ ತಿಂದ್ಕೊಂಡು ಬರ್ತಾರೆ ವಾಪಸ್. ವಾಕಿಂಗ್ ಹೋಗೋದು ಒಂದು ಕೆಲವರಿಗೆ ಒಂದು ರೂಢಿ, ಕೆಲವ್ರಿಗೆ ಒಂದು ಸ್ಟೈಲು. ಕೆಲವ್ರಿಗೆ ಆಚೆ ಹೋದಾಗ ಎಲ್ಲರೂ ಸಿಗ್ತಾರೆ, ಫ್ರೆಂಡ್ಸ್ ಎಲ್ಲರೂ ಬರೀ ಹರಟೆ ಹೊಡ್ಕೊಂಡು ಮನೆಗೆ ಬರ್ತಾರೆ. ಹೀಗಲ್ಲ. ವಾಕಿಂಗ್ ಅನ್ನೋದೇ ಬಹಳ ಮುಖ್ಯವಾದ ಎಕ್ಸಸೈಸ್. ನಮ್ಮ ಎನರ್ಜಿನಲ್ಲಿ ಫಸ್ಟು ಬ್ಲಾಕ್ ಆಗೋದೇ ವಾಕ್ ಮಾಡಿದೆ. ನಾವು ವಾಕಿಂಗ್ ಮಾಡಿದಾಗ ಎನರ್ಜಿ ಬ್ಲಾಕ್, ಎಲ್ಲೆಲ್ಲಿ ಬ್ಲಾಕೇಜ್ ಇದೆ ಎಲ್ಲ ಬ್ಲಾಕ್ಸು ಓಪನ್ ಆಗುತ್ತೆ. ನಮ್ಮ ಬಾಡಿನಲ್ಲಿ ಫಸ್ಟು ಬ್ಲಾಕ್ ಓಪನ್ ಆಗಬೇಕು, ಆಮೇಲೆ ಎಲ್ಲ ಜಾಯಿಂಟ್ಸ್ನಲ್ಲೆಲ್ಲ ಲ್ಯೂಬ್ರಿಕೇಷನ್ ಆಗುತ್ತೆ. ಬೆಳಗ್ಗೆ ಎದ್ದು ಚೆನ್ನಾಗಿ ವಾರ್ಮ್ ಅಪ್ ಆಗಬೇಕು, ಬ್ಲಡ್ ಸರ್ಕ್ಯುಲೇಷನ್ಗೆ ಸಹಾಯ ಆಗುತ್ತೆ. ಇದೆಲ್ಲನೂ ಏನೇನಾಗುತ್ತೆ? ವಾಕಿಂಗ್ ಮಾಡಿದ್ರೆ ಹೊಟ್ಟೆ ಕರಗುತ್ತೆ, ವಾಕಿಂಗ್ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಸ್ಲಿಮ್ ಆಗ್ಬೋದು. ಇದೆಲ್ಲ ಫಸ್ಟು ರಿಸಲ್ಟ್ ಏನೇನಾಗುತ್ತೆ ಅಂತ ತಿಳ್ಕೊಳಕ್ಕೆ ಹೋಗ್ತಾರೆ ಎಲ್ಲರೂ. ಏನೇನಾಗುತ್ತೆ ಅಂತ ತಿಳ್ಕೊಂಡು ವಾಕ್ ಮಾಡೋದಲ್ಲ, ಎಲ್ಲನೂ ಏನೇನು ಆಗಬೇಕೋ ಅದು ರಿಸಲ್ಟ್. ಅದನ್ನು ಗುರಿ ಆಗಬಾರ್ದು. ನಮ್ಮ ಜೀವನದಲ್ಲಿ ಎಲ್ಲರೂ ತಪ್ಪು ಮಾಡೋದು ಅದನ್ನೇ. ಏನೋ ಒಂದು ಗುರಿ ಇಟ್ಕೊಳ್ತೀವಿ, ನಮ್ಮ ಗುರಿ ಅಲ್ಲ ಅದು. ಸಣ್ಣ ಆಗೋದು ಗುರಿ ಅಲ್ಲ, ಆರೋಗ್ಯವೂ ಗುರಿ ಅಲ್ಲ, ಸ್ಟ್ಯಾಮಿನಾ ಬಿಲ್ಡಪ್ ಮಾಡ್ಕೊಳ್ಳೋದು ಗುರಿ ಅಲ್ಲ. ನಮ್ಮ ಗುರಿ ವಾಕಿಂಗ್ ಮಾಡಬೇಕಾ? ವಾಕಿಂಗ್ ಮಾಡೋದೇ ಗುರಿ. ಹಾಗಾದಾಗ ಬೆಳಗ್ಗೆ ಎದ್ದು ಆಟೋಮ್ಯಾಟಿಕ್ ಆಗಿ ನಾವು ಪ್ರತಿದಿನ ಕನ್ಸಿಸ್ಟೆಂಟಾಗಿ ಒಂದು ದಿನನೂ ಬಿಡದೆ ಹೋಗ್ತೀವಿ. ಯಾಕೆ ಹೋಗ್ತೀವಿ ಅಂದರೆ ನಾವು ಹೋಗೋದು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ, ಹೋಗೋ ಪ್ರಾಸೆಸ್ನ ಎಂಜಾಯ್ ಮಾಡ್ತೀವಿ. ಸ್ಟ್ಯಾಮಿನಾ ಬಿಲ್ಡಪ್ ಆಗಬೇಕಾದ್ರೆ ಅದು ಏನೋ ಒಂದು ಕೂಡ ಹಾಕೊಳ್ಳೋದಲ್ಲ, ಅದು ಒಳಗಡೆಯಿಂದ ಎನರ್ಜಿ ನಮಗೆ ಎಲ್ಲ ಕಡೆಗೂ ಹರಡಬೇಕು, ಸಮವಾಗಿ ಹರಡಬೇಕು. ಸ್ಟ್ಯಾಮಿನಾ ಆಟೋಮ್ಯಾಟಿಕ್ಕಾಗಿ ಬಿಲ್ಡಪ್ ಆಗುತ್ತೆ. ಅದಕ್ಕೆ ನಿಮ್ಮ ಮನಸ್ಸಿನ ಶಕ್ತಿ ಬೇಕು, ಮನಸ್ಸಿಗೆ ಇಷ್ಟ ಆಗಬೇಕು, ಮನಸ್ಸಿಗೆ ಇಷ್ಟ ಬರೋ ಹಾಗೆ ನಾವು ಮಾಡಬೇಕು. ಯಾಕೆ ಮಾಡೋದು ಅನ್ನೋ ಪ್ರಶ್ನೆನೇ ಇಲ್ಲ. ಇದು ನನಗಿಷ್ಟ, ನಾನು ಮಾಡ್ತೀನಿ ಅಂತ. ಇಟ್ಸ್ ಡಿಲೈಟ್, ಇಟ್ ಈಸ್ ಪ್ಲೆಸೆಂಟ್. ನನ್ನ ನಡಿಬೇಕು, ನನಗೆ ಬೇಕಿದು, ನಾನು ಬೇಕು, ನಾನು ಇದನ್ನು ಮಾಡ್ತೀನಿ. ಈ ಥರ ತುಂಬ ಕಡಿಮೆ ಜನ. ಈಸಿ ವೇ ಇದು. ತುಂಬ ಜನ ಗೊತ್ತಿಲ್ಲ, ಕಷ್ಟ ಅಂದ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ದು ಕಮಿಟ್ಮೆಂಟ್ ತೊಗೊಂಡು ಹೋಗಬೇಕು, ಅದು ತುಂಬ ಕಷ್ಟ ವಾಕಿಂಗ್ ಹೋಗೋದು ಅಂತ. ಒಂದಿನ ಹೋಗ್ತಾರೆ, ಆಮೇಲೆ ಹೋಗಲ್ಲ. ಒಂದು ವಾರ ಹೋಗ್ತಾರೆ, ಆಮೇಲೆ ಹೋಗಲ್ಲ. ಯಾಕೆಂದರೆ ಇದು ಕಷ್ಟ, ಇದು ಟೈಮ್ ಮಾಡ್ಕೋಬೇಕು, ಅಷ್ಟು ದೂರ ನಡಿಬೇಕು, ಸುಸ್ತಾಗತ್ತೆ, ಬೆವರುತ್ತೆ. ಇದೆಲ್ಲ ಕಷ್ಟ ಅಂದರೆ ಹೆಂಗಾಗತ್ತೆ? ಕಷ್ಟ ಅಂತ ಅನ್ಕೋಬಾರ್ದು. ಈಸಿ ವೇ ಅಂದರೆ ಈಸಿ ವೇನಲ್ಲಿ ಎಂಜಾಯ್, ಲವಿಂಗ್ಲಿ ಯು ಗೋ ಫಾರ್ ವಾಕ್. ಇಷ್ಟಪಟ್ಟು ಮಾಡೋದು, ಅದು ವಾಕಿಂಗ್ನಿಂದನೇ ಕಲ್ತ್ಕೋಬೇಕು. ಆವಾಗ ನಮಗೆ ಅದು ಎಂಜಾಯ್ ಮಾಡ್ತೀವಲ್ಲ ಆ ಪ್ರಾಸೆಸ್ನಲ್ಲಿ, ಅಲ್ಲೇ ಎನರ್ಜಿ ಬಿಲ್ಡಪ್ ಆಗೋದು. ಮೆಂಟಲ್ ಎನರ್ಜಿ, ಫಿಸಿಕಲ್ ಎನರ್ಜಿ ಬ್ಯಾಲೆನ್ಸ್ ಆದ ತಕ್ಷಣ ಅದಕ್ಕೊಂದು ಥರ್ಡ್ ರೂಪ ಸಿಗುತ್ತೆ. ಅದು ಫೀಲೇ ಬೇರೆ. ವಾಕಿಂಗ್ ನೀವು ಮಾಡಿದ್ಮೇಲೆ ಕೆಲವೆಲ್ಲ ಪ್ರಶ್ನೆಗಳನ್ನು ಕೇಳಲೇಬೇಡಿ. ನೀವು ಮಾಡಿದ್ಮೇಲೆ ಉತ್ತರ ಅಲ್ಲೇ ಸಿಗುತ್ತೆ. ಉತ್ತರ ಕೆಲವು ಪ್ರಾಕ್ಟಿಕಲ್ಲಾಗಿ ಮಾಡಿದ್ರೇ ಸಿಗೋದು. ಕೆಲವೆಲ್ಲ ಪ್ರಶ್ನೆಗೆ ಬರೋದೇ ಇಲ್ಲ. ಅದು ಇಸ್ ನೋ ಕ್ವೆಶ್ಚನ್ ಅಂತಾರಲ್ಲ. ವಾಕ್ ಮಾಡಬೇಕಾ ಮಾಡಿ ಅಷ್ಟೇ, ಯೋಗ ಮಾಡಬೇಕಾ ಮಾಡಿ, ಪ್ರಾಣಾಯಾಮ ಮಾಡಬೇಕಾ ಮಾಡಿ, ಎಂಜಾಯ್ ಮಾಡಿ. ಅದನ್ನು ಅದೇನು ಸಿಗುತ್ತೋ ನಿಮಗೆ ಕಟ್ಟಿಟ್ಟು ಬುತ್ತಿ, ಅದು ಕೇಳೋದೇ ಬೇಡ, ಅದು ಸಿಗುತ್ತೆ. ಯಾವ ಥರ ಮಾಡ್ತೀರಾ ಅದು ಪ್ರಪೋರ್ಷನ್ಗೆ ಸಿಕ್ಕೇ ಸಿಗುತ್ತೆ.
ನೀನು ಖುಷಿಯಾಗಿ ಮಾಡಿದಾಗ ನೀನು ಮಾಡೋ ಆ್ಯಕ್ಟಿವಿಟಿನಲ್ಲಿ ಒಂದು ಡಿವೈನ್ ಕ್ವಾಲಿಟಿ ಬೇರೆ ಇರುತ್ತೆ. ಮಾಡಿ, ಅದೇ ಸ್ಟ್ಯಾಮಿನಾ. ಸ್ಟ್ಯಾಮಿನಾ ಇಸ್ ಎ ಡಿವೈನ್ ಎನರ್ಜಿ.